ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯ ಬಸ್ ಅನ್ನು ಬೆಳಿಗ್ಗೆ ಪಳ್ಳಿ ನಿಂಜೂರು ರಸ್ತೆಯಲ್ಲಿ ಪಳ್ಳಿ ಗ್ರಾಮಸ್ಥರು ಬಸ್ಸಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಸ್ವಾಗತಿಸಿದರು. ಪಳ್ಳಿ ವೃತ್ತದಲ್ಲಿ ಮೊದಲೇ ಸೇರಿದ್ದ ಗ್ರಾಮಸ್ಥರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಸ್ ಬಂದು ನಿಲ್ಲುತ್ತಿದ್ದಂತೆ ಬಾಳೆಗಿಡ ಹಾಗೂ ಹೂವಿನ ಮಾಲೆಗಳಿಂದ ಬಸ್ ಅನ್ನು ಶೃಂಗಾರ ಮಾಡಿ ಅರ್ಚಕರ ಮೂಲಕ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸಿ ಸರ್ಕಾರಕ್ಕೆ ಜೈಕಾರ ಹಾಕಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉದಯ್ ಶೆಟ್ಟಿ ಅವರು, ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಅನುಕೂಲವಾಗುವಂತೆ ಸ್ಥಳೀಯರ ಮನವಿಯ ಮೇರೆಗೆ ಈ ಯೋಜನೆಯನ್ನು ತರಲಾಗಿದೆ. ಸಾರಿಗೆ ಸಚಿವರ ಸಹಕಾರದಿಂದ ಇದು ಸಾಧ್ಯವಾಯಿತು. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಈ ಯೋಜನೆಯನ್ನು ಎಲ್ಲ ಗ್ರಾಮಗಳಿಗೂ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದವು. 4 ಯೋಜನೆಗಳು ಎಲ್ಲರಿಗೂ ತಲುಪಿದೆ. 5ನೇ ಯೋಜನೆ ಕಾರ್ಕಳ ತಾಲೂಕಿನಲ್ಲಿ ಮೊದಲಿಗೆ ತಲುಪಿದ್ರೆ ಅದು ಪಳ್ಳಿ ಗ್ರಾಮಕ್ಕೆ ಅನ್ನುವಂತ ಒಂದು ಹೆಮ್ಮೆ ನಿಮ್ಗೆಲ್ರಿಗೂ ಇದೆ. ಇಲ್ಲಿಗೆ ಕಾರ್ಕಳಕ್ಕೆ ಸರ್ಕಾರಿ ಬಸ್ ಬರುವುದಿಲ್ಲ ಅನ್ನುವಂತ ಆರೋಪ ಇತ್ತು. ಆದ್ರೆ ಪಳ್ಳಿಗೆ ಮೊದಲನೇದಾಗಿ ಆ ಸರ್ಕಾರಿ ಬಸ್ ಬಂದು ಇವತ್ತು ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಆ ಬಸ್ ನಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಸಾರಿಗೆ ಮಂತ್ರಿ ರಾಮಲಿಂಗ ರೆಡ್ಡಿ ಅವರಿಗೆ, ಉಸ್ತುವಾರಿ ಸಚಿವರು ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಹಾಗೆ ಇದಕ್ಕೆ ಕಾರಣಕರ್ತರಾದ ನಮ್ಮ ನಾಯಕರಾಗಿರುವ ಉನಾಯಲ್ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ, ಇಡೀ ಪಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಉಚಿತ ಯೋಜನೆಗಳನ್ನು ಕೊಡುವಾಗ ಕೆಲವರು ಹೇಳಿದ್ರು ಆ ಬಸ್ನಲ್ಲಿ ಹೋಗುವವರೆಲ್ಲ ಸೋಮಾರಿ ಆಗ್ತೇನೆ ಅಂತ ಹೇಳಿದ್ರು. ಇವತ್ತು ಈ ಬಸ್ ನಲ್ಲಿ ಇರುವವರು ಯಾರಾದ್ರೂ ಸೋಮಾರಿಗಳಾಗಿದ್ದೀರಾ? ಯಾರಾದ್ರೂ ಸೋಮಾರಿಗಳಿದ್ದೀರಾ? ಇಲ್ಲಿ ಉಚಿತ ಗ್ಯಾರಂಟಿ ತಗೊಂಡ್ರೆ ಸೋಮಾರಿ ಅಂತ ಹೇಳಿ ಯಾರಾದ್ರೂ ಸೋಮಾರಿ ಇದ್ದಾರಾ? ಇಲ್ಲ. ಬಿಜೆಪಿ ಅವರು ನಿನ್ನೆ ಇದನ್ನು ಉದ್ಘಾಟನೆ ಮಾಡಿದ್ರು. ಅವರ ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ಅವರಿಗೆ ನೈತಿಕ ಹಕ್ಕಿದೆಯಾ? ಇಲ್ಲ. ಯಾಕೆ ಹೇಳಿದ್ರೆ ಉಚಿತವಾಗಿಯೂ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಪಳ್ಳಿ ಜನತೆಯ ನೀವೆಲ್ಲರೂ ಭಾಗ್ಯವಂತರು. ಕರ್ನಾಟಕ ಸರ್ಕಾರದ 5 ಯೋಜನೆಗಳು ನಿಮ್ಗೆ ಬಂದಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಬಸ್ ಮಾರ್ಗ ಇನ್ನೂ ವಿಸ್ತಾರವಾಗಬೇಕು. ನೀವೆಲ್ಲರೂ ಹೇಳಿದ್ರಿ ಬೇರೆ ಬೇರೆ ರೂಟ್ ನಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ನಿಟ್ಟೆ ಕಾಲೇಜ್ ಹೋಗ್ಲಿಕ್ಕೆ, ಮಂಗಳೂರು ಹೋಗ್ಲಿಕ್ಕೆ, ಉಡುಪಿ ಹೋಗ್ಲಿಕ್ಕೆ. ಈ ಎಲ್ಲ ಯೋಜನೆಗಳು ಇನ್ನು ಹೆಚ್ಚಿನ ದಿನಗಳಲ್ಲಿ ಎಲ್ಲಾ ರಸ್ತೆಗಳಿಗೆ ಬಸ್ ಬರುವ ಅವಕಾಶಗಳು ಆ ದೇವರು ಕರುಣಿಸಲಿ. ಉದಯ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಯೋಜನೆಗಳು ಪಳ್ಳಿ ಗ್ರಾಮಕ್ಕೆ ಬರಲಿ ಅನ್ನುವಂತ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಎಲ್ಲ ಯೋಜನೆಗಳು ನೀವೆಲ್ಲರೂ ಕೂಡ ಇದರ ಸದುಪಯೋಗ ಪಡಿಬೇಕು ಅನ್ನುವಂತ ಮನವಿಯನ್ನು ಮಾಡ್ತಾ ಈ ಬಸ್ನ ಡ್ರೈವರ್ಗಳು, ಸಿಬ್ಬಂದಿಗಳು ತಾವು ಯಾರು ಇದ್ದೀರಿ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ಈ ರೂಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ವಾಹನ ಸಂಚಾರ ಆಗಲಿ ಅನ್ನುವಂತ ಮನವಿಯನ್ನು ಸಂದರ್ಭ ಮಾಡ್ತಾ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಬ್ಲಾಕ್ ಅಧ್ಯಕ್ಷ ಶುಭದರಾವ್ ಮಾತನಾಡಿ, ಕಾರ್ಕಳ ತಾಲೂಕಿನಲ್ಲಿ ಗ್ಯಾರಂಟಿಯ ಎಲ್ಲ 5 ಯೋಜನೆಗಳು ತಲುಪಿದ ಮೊದಲ ಗ್ರಾಮ ಪಳ್ಳಿ. ಸರ್ಕಾರ ಈ ಯೋಜನೆಗಳನ್ನು ಪ್ರಾರಂಭಿಸಿದಾಗ ಅವಹೇಳನ ಮಾಡಿದ ಬಿಜೆಪಿ ಮುಖಂಡರು ಈಗ ಬಸ್ಸಿನ ಮುಂಭಾಗದಲ್ಲಿ ನಿಂತು ಪೋಸ್ ಕೊಡುತ್ತಾರೆ. ಈ ಯೋಜನೆಯ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ಅವರಿಗಿಲ್ಲ. ಈ ರಸ್ತೆಯಲ್ಲಿ ಬಸ್ ಬರಲು ಕಾರಣಕರ್ತರಾದ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಆಗಿ ಸುಮಾರು ಸಮಯ ಆಯಿತು. ಆದರೂ ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅದು ಭಾಗದಲ್ಲಿ ಸರ್ಕಾರಿ ಬಸ್ಸಿನ ಸವಲತ್ತು ಕಮ್ಮಿ ಇದೆ. ಅದೇ ನಮ್ಮ ಬೈಲೂರಿಂದ ಕಾರ್ಕಳ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು ಅಲ್ಲೆಲ್ಲ ಇದೆ. ನಮಗೆ ಅದರ ಒಂದು ಯೋಜನೆಯ ಫಲ ಸಿಗ್ತಾ ಇರಲಿಲ್ಲ. ಈಗ ಸಿಗ್ಬೇಕಂತ ನಾವು ಸುಮಾರು ಸಮಯದಿಂದ ಹೋರಾಟ ಮಾಡ್ತಿದ್ದೆವು. ಆದರೂ ಅದಕ್ಕೆ ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ತಡೆದರು ಓಡುವ ಕೆಲಸವನ್ನು ಮಾಡಿದರು. ಹಿಂದೆ ನಿಮಗೆ ನೆನಪಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಪ್ರಮೋದ್ ಮಧ್ವರಾಜ್ ಅವರು ಮಂತ್ರಿ ಆಗಿರುವಾಗ ನರ್ಮು ಯೋಜನೆ ಮೂಲಕ ಹಲವಾರು ಬಸ್ಸುಗಳು ಇಲ್ಲಿ ಬಂದಿದ್ದವು. ಮತ್ತೆ ಬೇರೆ ಬೇರೆ ಲಾಬಿಗೆಲ್ಲ ಮಾಡೋದು ಅದೆಲ್ಲ ಕೈದಾಯಿತು. ಆದರೆ ಈ ಸಲ ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಬಾರ್ದು. ನಮ್ಮ ಸರ್ಕಾರ ಕೊಟ್ಟ ಯೋಜನೆ ಅದು ಸಹ ಮಹಿಳೆಯರಿಗೆ ಸ್ಪೆಷಲ್ ಆಗಿ. ಇವತ್ತು ನಾವು ನಿನ್ನೆ ಬೈ ಎಲೆಕ್ಷನ್ ಬೇರೆ ಶಿಗ್ಗಾಂವ್ ಮತ್ತೆ ಬೇರೆ ಕಡೆ ಹೋದಾಗ ಅಲ್ಲೆಲ್ಲ ಸರ್ಕಾರಿ ಬಸ್ಸಲ್ಲಿ ಸಿಗುದು. ಅವರೆಲ್ಲ ಹೇಳುದು ಕೇಳಿ ಮನಸ್ಸಿಗೆ ಇಷ್ಟು ಸಮಾಧಾನ ಆಯ್ತು ಅಂದ್ರೆ ಎಲ್ಲ ಮಹಿಳೆಯರು ಉಚಿತವಾಗಿ ನಮ್ಮ ಎಲ್ಲ ತೀರ್ಥಕ್ಷೇತ್ರಗಳಿಗೆ, ಖಾಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ ಅಲ್ಲ, ಬೇರೆ ಶಾಸ್ತ್ರ ಎಲ್ಲ ಕಡೆ ಉತ್ತರ ಕರ್ನಾಟಕದ ಹೆಚ್ಚಿನ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾರೆ ಅಂತ ಎಲ್ಲ ಕೇಳಿದ್ರು. ತುಂಬ ಖುಷಿ ಆಯಿತು. ನಮ್ಮ ಉದ್ದೇಶ ಇಷ್ಟೇ, ಮುಂದೆ ಸಹ ಈ ಬಸ್ಸು ನಿರಂತರವಾಗಿ ಓಡಬೇಕು. ನಾನು ಇಲ್ಲಿ ಸಿಬ್ಬಂದಿಯವರು ಇದ್ದಾರೆ, ಡ್ರೈವರ್ಸ್ ಕಂಡು ಕೆಲಸ ಮಾಡೋರು ಇದ್ದಾರೆ. ನೀವು ಸಹ ಹೆಚ್ಚಿನ ಸಮಯವನ್ನು ಅದಕ್ಕೆ ಮೀಸಲಾಗಿಟ್ಟು ಅದು ಏನು ಟೈಮಿಂಗ್ ಕೊಡ್ತೀವಿ ಆ ಟೈಮಿಂಗಲ್ಲಿ ಬಂದು ಮತ್ತೆ ನಿರಂತರವಾಗಿ ಬಂದು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶಾಲೆಯ ಮಕ್ಕಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇದನ್ನು ಉಪಯೋಗಿಸಿಕೊಂಡ್ರೆ ಎಷ್ಟೋ ಜನ ಬಡವರಿದ್ದಾರೆ. ನಮ್ಮಲ್ಲಿ 80% ಜನ ಇವತ್ತು ಬಡವರಾಗಿ ಇದ್ದಾರೆ.
ಅವರಿಗೆ ಅದರ ಉಪಯೋಗ ಸಿಗಬೇಕು, ಅದರ ಸಂತೋಷ ಅವರಿಗೆ ಗೊತ್ತಾಗ್ತದೆ. ಅವರು ಹೋಗಿ ಅದು ಫ್ರೀಯಾಗಿ ಹೋಗಿ ಬಂದು ಕೂಡಲೇ ಅದರ ಸಂತೋಷ ಅವರಿಗೆ ಮಾತ್ರ ಗೊತ್ತಿರುವುದು. ಅದರಿಂದ ಇದರ ಉಪಯೋಗ ಜನರಿಗೆ ಸಿಗಲಿ. ಖಂಡಿತ ಸರ್ಕಾರ ಸಿದ್ದರಾಮಯ್ಯರವರು ನಾವು ಕೊಟ್ಟ ಟ್ಯಾಕ್ಸಿನ ದುಡ್ಡನ್ನೇ ಕೊಡೋದು, ಆದರೂ ಅದನ್ನು ಬಡವರಿಗೆ ಕೊಡಬೇಕೆನ್ನೋ ಯೋಜನೆ ಇರೋದು ಕಾಂಗ್ರೆಸ್ಗೆ ಮಾತ್ರ. ಇದು ನೆನ್ಪಿಟ್ಕೊಳ್ಬೇಕು. ಎಲ್ಲರೂ ಕೊಡೋದು ಕಿಶೆಯನ್ನು ಕೊಡೋದಲ್ಲ, ಸರ್ಕಾರ ದುಡ್ಡು ಅದನ್ನೇ ಅವರು ಹೇಳ್ತಾರೆ. ಆದರೂ ಕೊಡಬೇಕಂತ ಜನರಿಗೆ ಕೊಡಬೇಕು ಮನಸ್ಸು ಬೇಕು. ಆ ದೊಡ್ಡ ಮನಸ್ಸು ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕಾಗಿ ಈ 5 ಯೋಜನೆ ತಂದು ಇವತ್ತು ಜನ ಎಲ್ಲ ತೃಪ್ತರಾಗಿದ್ದಾರೆ. ಇದು ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ನಡಿಬೇಕು. ಗ್ರಾಮಸ್ಥರಿಗೆ ಈ ಒಂದು ಗೌರ್ಮೆಂಟ್ ಬಸ್ ಬಂದದ್ದು ತುಂಬ ಖುಷಿಯಾಗಿದೆ. ನಮಗೆ ಇಲ್ಲಿ 1-2 ಗಂಟೆ ನಾವು ಕಾದು ಕೂತ್ಕೊಳ್ಬೇಕಿತ್ತು ಪ್ರೈವೇಟ್ ಬಸ್ಸಿಗೆ, ನಮಗೆ ಬಸ್ ಇರಲಿಲ್ಲ. ಈಗ ಇದು ಒಂದು ಬಸ್ ಬಂದದ್ದು ನಮಗೆ ಖುಷಿಯಾಗಿದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಫೆಸಿಲಿಟಿಯನ್ನು ನಮಗೆ ಒದಗಿಸಿ ಕೊಟ್ಟದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಹಾಗೆ DK ಶಿವಕುಮಾರ್, ಹಾಗೆ ನಮ್ಮ ಕಾರ್ಕಳ ಶ್ರೀ ಉದಯಕುಮಾರ್ ಶೆಟ್ಟಿ ಮುನಿಯಾಲ್ ಇವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗ್ರಾಮೀಣ ಸಮಿತಿಯ ಅಧ್ಯಕ್ಷ ವಿಶ್ವನಾಥ್ ಭಂಡಾರಿ, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಸುಧಾಕರ್ ಶೆಟ್ಟಿ, ಕಾಂತಿ ಶೆಟ್ಟಿ, ಸ್ಥಳೀಯರಾದ ಚಂದ್ರಶೇಖರ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ವಿಜಯ್ ಎಂ ಶೆಟ್ಟಿ, ರಘುನಾಥ್ ಶೆಟ್ಟಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಖಲೀಲ್, V4 ನ್ಯೂಸ್, ಕಾರ್ಕಳ.